ಅರಣ್ಯಗಳನ್ನ ಆ ಅರಣ್ಯಗಳಲ್ಲಿ ಅನೇಕ ತೇಗಿನ ಮರಗಳನ್ನ, ಅನೇಕ ಗಿಡ ಗಂಟೆಗಳನ್ನ, ಅನೇಕ ಮಂಗಗಳು, ಅನೇಕ ಹುಲಿಗಳು, ಆನೆಗಳು, ಚಿರುತೆಗಳು, ನೆಡಿಲುಗಳು, ಜರಿಗಳು, ನದಿಗಳು, ಉಪನದಿಗಳು, ಅನೇಕ ಸರೋವರಗಳನ್ನು ಎಲ್ಲವನ್ನ ನೋಡ್ತಾ ಆನಂದದಿಂದ ಬರ್ತಾ ಇದ್ದಾನೆ. ಭಾರತ ಭೂಮಿ ಒಳಗೆ ಭವ್ಯವಾಗಿ ಈ ಭಾರತಕ್ಕಾಗಿ ಕಾಶ್ಮೀರದಿಂದ ಹಿಡಿದುಕೊಂಡು ಕನ್ಯಾಕುಮಾರಿವರೆಗಿನ ಕೂಡ ನೋಡ್ತಾ ಬಂದಾಗ ಅನೇಕ ಶರಣರು, ಸಂತರು, ಮಹಾತ್ಮರು, ಅಷ್ಟೇ ಅಲ್ಲ ವಿಶ್ವನಾಥರು, ಕೇದಾರನಾಥ, ಅನೇಕಗಳನ್ನು ಕೂಡ ನೋಡ್ತಾ ಅಮರನಾಥನವರೆಲ್ಲರೂ ಕೂಡ ನೋಡ್ತಾ ಸಂಚಾರವನ್ನ ಮಾಡ್ತಾ ಯೋಗಿಗಳು ಬರ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ನಮ್ಮ ಪುಟ್ಟರಾಜ ಗವಾಯಿಗಳು ಒಂದು ವಚನದೊಳಗೆ ಹೇಳ್ತಾರೆ, ಭಾರತೀಯ ಮಾತೆಯ ಮಡಳೋಳ್ ಕರುನಾಡ ಕನ್ನಡಾಂಬೆಯ ಮಡಳೋಳ್ ಸಿರಿ ತುಂಬಿದ ದೇವರ ಪುರದೋಳ್ ಜನಿಸಿದ ಮಾತೆ ಸಿದ್ಧಾಂಬೆಯ ಉದರದೊಳಗೆ ಸಂಗೀತ ಶಾರದೆಯ ವರಸುತ ಜಗದಿ ಮನೆಯುವ ಸಂತ ಸರಿಪ ಶಿವಯೋಗಿ ಅನ್ನತಕ್ಕಂಥ ಪದ್ಯಗಳನ್ನ ಏನಪ್ಪಾ ಅಂತ ಕೇಳಿದ್ರೆ ಇದರ ಅರ್ಥ ಹೀಗೆ ಬರ್ತದೆ. ಭಾರತ ಮಾತೆಯ ಮಡಲೋಳು ಅನೇಕ ರಾಜ್ಯರಾಗಿದ್ದಾರೆ, ಸೈನಿಕರಾಗಿದ್ದಾರೆ, ಅನೇಕ ಪ್ರಧಾನಿಗಳಾಗಿದ್ದಾರೆ, ಮಂತ್ರಿಗಳು ಆಗಿದ್ದಾರೆ, ಅನೇಕರಾಗಿದ್ದಾರೆ. ಆ ಭಾರತದ ಮಡಲೊಳಗೆ ಸ್ವಾಮಿ ವಿವೇಕಾನಂದರಾಗಲಿ, ಗಂಗರು, ಕದಂಬರು, ಚಾಣಕ್ಯರು ಅನೇಕರು ಕೂಡ ಆಡಿ ಹೋಗಿರ್ತಕ್ಕಂಥ ನಮ್ಮ ದೇಶದೊಳಗೆ ಹಾಗೆ ಸಂಚಾರವನ್ನು ಮಾಡ್ತಾ ಈ ನಾಡಿನೊಳಗೆ ನಾವು ಹುಟ್ಟಿಪ್ಪ ಅಂತಂದ್ರೆ ನಾವು ದೊಡ್ಡ ಪುಣ್ಯಾತ್ಮರು. ಅಷ್ಟೇ ಅಲ್ಲ, ಗಂಗೆ ಕಾವೇರಿಯಿಂದ ಹಿಡ್ಕೊಂಡು ಉಪ ನದಿಗಳು ಏನದಾವ, ಕೃಷ್ಣಾ ನದಿಯಿಂದ ಹಿಡ್ಕೊಂಡು ಎಲ್ಲಾ ನದಿಯಿಂದ ಸರೋವರಗಳನ್ನು ನೋಡ್ತಾ ನಂದಿನಾಥನ ಕೈಲಾಸದಿಂದ ಭಾರತ ದೇಶಕ್ಕೆ ಬಂದ. ಬಹಳ ಆನಂದ ಆಗ್ತದೆ. ವೀರರನ್ನ ನೋಡಿದ, ಧೀರರನ್ನ ನೋಡಿದ, ಯುದ್ಧವನ್ನು ಆಡುವುದನ್ನು ನೋಡಿದ, ಧರ್ಮ ಸಂಗ್ರಹಣೆಗಳನ್ನು ನೋಡಿದ. ನೋಡ್ತಾ ಎಲ್ಲಾ ದೇಶದೊಳಗೆ ಕರ್ನಾಟಕ ದೇಶಕ್ಕೆ ಬರ್ತಾನೆ. ಕರ್ನಾಟಕ ದೇಶದ ಒಳಗ ಬಹಳ ಅನೇಕ ಶರಣರು 12ನೇ ಶತಮಾನದವರು ಬಸವಣ್ಣವರಾಗಲಿ, ಅಲ್ಲಮ ಪ್ರಭುದೇವರಾಗಲಿ ಅನೇಕ ಶರಣರು ಕೂಡ ಆಗಿರ್ತಕ್ಕಂಥದ್ದನ್ನ, ಗುಡಿ ಗುಂಡಾರಗಳನ್ನ, ಪುಣ್ಯ ಕ್ಷೇತ್ರಗಳನ್ನ, ಅಷ್ಟೇ ಅಲ್ಲ ಎಲ್ಲ ನದಿಗಳನ್ನ, ಈ ಸೌಂದರ್ಯದ ಸೊಬಗುಗಳನ್ನ, ಈ ಕಾಡಿನಲ್ಲಿ ಬೆಳೀತಕ್ಕಂಥ ಬೆಳೆಗಳನ್ನ, ಎಲ್ಲ ಗಿಡ ಸಸ್ಯಗಳನ್ನ, ಗುಡ್ಡ ಗಾಡುಗಳನ್ನ, ಪ್ರಾಣಿಗಳನ್ನ, ಜನರನ್ನ ನೋಡುತ್ತಾ